ಫ್ರೆಂಡ್ಸ್, ನೀವು ಆ್ಯಂಡ್ರಾಯ್ಡ್ ಮೊಬೈಲ್ದಲ್ಲಿ ಹೇಗೆ ವಾಟ್ಸಪ್ ಯೂಸ್ ಮಾಡ್ತೀರಿ ಅದೇ ಥರ ನೀವು ಕಂಪ್ಯೂಟ್ರ್ ಮತ್ತು ಲ್ಯಾಪ್ಟಾಪ್ದಲ್ಲಿಯೂ ಕೂಡ ಯೂಸ್ ಮಾಡ್ಬೋದು. ಅದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ. ಬನ್ನಿ ಫ್ರೆಂಡ್ಸ್, ನಿಮಗೆ ನಾನು ಹೇಗೆ ಕಂಪ್ಯೂಟರ್ದಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಬೇಕಂತ ಹೇಳಿಕೊಡ್ತೀನಿ. ನೀವು ಮೊದಲಿಗೆ ಒಂದು ಬ್ರೌಸರ್ನ ಓಪನ್ ಮಾಡಿಕೊಳ್ಳಿ. ಬ್ರೌಸರ್ ಓಪನ್ ಮಾಡಿಕೊಂಡ ತಕ್ಷಣ ಅಲ್ಲಿ ವಾಟ್ಸಪ್ ವೆಬ್ ಅಂತೇಳಿ ಟೈಪ್ ಮಾಡಿ. ವಾಟ್ಸಪ್ ವೆಬ್ ಅಂತೇಳಿ ನಾನೀಗ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಮೇಲೆ ಒಂದು ಲಿಂಕ್ ಬರುತ್ತೆ ಒಂದನೇದು. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಬಾರ್ಕೋಡ್ ಬರುತ್ತೆ. ಆ ಬಾರ್ಕೋಡನ್ನು ನೀವು ಮೊಬೈಲಿನಿಂದ ಸ್ಕ್ಯಾನ್ ಮಾಡಬೇಕಾಗತ್ತೆ. ಆ ಮೊಬೈಲ್ನಲ್ಲಿಂದ ಹೇಗೆ ಸ್ಕ್ಯಾನ್ ಮಾಡಬೇಕಂತ ನಾನು ಹೇಳಿಕೊಡ್ತೀನಿ. ನೀವು ಮೊಬೈಲನ್ನು ತೊಗೊಳ್ಳಿ. ಈಗ ಮೊಬೈಲ್ ತೊಗೊಂಡು ವಾಟ್ಸಪ್ಪನ್ನು ಓಪನ್ ಮಾಡಿಕೊಳ್ಳಿ. ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಅಲ್ಲೇ ಒಂದು ಕ್ಯಾಮ್ರಾ ಸಿಂಬಲ್ ಇದೆ. ಅದರ ಬಾಜು ಸರ್ಚ್ ಬಾರ್ ಇದೆ. ಅದರ ಬಾಜು 3 ಡಾಟ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆ 3 ಡಾಟ್ ಕ್ಲಿಕ್ ಮಾಡಿದ ಕೂಡಲೇ ಲಿಂಕ್ ಡಿವೈಸ್ ಅಂತೇಳಿ ಬರುತ್ತೆ. ಆ ಲಿಂಕ್ ಡಿವೈಸ್ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಯೂಸ್ ವಾಟ್ಸಪ್ ಅನದರ್ ಡಿವೈಸ್ ಅಂತ ಬರುತ್ತೆ. ಅದು ಲಿಂಕ್ ಡಿವೈಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದು ಆಪ್ಷನ್ಸ್ ಬರುತ್ತೆ. ಯೂಸ್ ಮೊಬೈಲ್ ಡಾಟಾ ಅಂತೇಳಿ ಬರ್ತೈತಿ, ಅದನ್ನು ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸ್ಕ್ಯಾನರ್ ಬರ್ತೈತಿ. ಅದು ಕಂಪ್ಯೂಟರ್ದಿಂದ ಬಾರ್ಕೋಡ್ ಏನಿರುತ್ತಲ್ಲ ಅದನ್ನು ನೀವು ಮೊಬೈಲಿಂದ ಸ್ಕ್ಯಾನ್ ಮಾಡಿ. ಈಗ ಹಿಡಿದ್ರೆ ತಾನೇ ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ. ಈಗ ಲೋಡಿಂಗ್ ಆಗ್ತಾಯಿದೆ, ಮೊಬೈಲ್ದಲ್ಲಿ ಲೋಡ್ ಆಗ್ತಾಯಿದೆ. ಆಮೇಲೆ ಕಂಪ್ಯೂಟರ್ದಲ್ಲೂ ಕೂಡ ಲೋಡ್ ಆಗ್ತಿದೆ. ಲೋಡ್ ಆದ ತಕ್ಷಣ ಅಲ್ಲಿ 100% ಹೇಳಿ ಅಂತೇಳಿ ಕಂಪ್ಯೂಟರ್ದಲ್ಲಿ ಬರುತ್ತೆ. ಈಗ ನೋಡಿ ಫ್ರೆಂಡ್ಸ್, ತೊಗೊಂಡಿದೆ ಗೂಗಲ್ ಕ್ರೋಮ್ ವಿಂಡೋಸ್ ಅಂತ ಬಂದಿದೆ. ಟೈಮಿಂಗ್ ಲಾಸ್ಟ್ ಆ್ಯಕ್ಟಿವ್ ಟುಡೇ 1:53 ಅಂತೇಳಿ ತೋರಿಸ್ತಾ ಇದೆ ನಿಮಗೆ. ಅದು ಈಗ ಕಂಪ್ಯೂಟರ್ದಲ್ಲಿಯೂ ಕೂಡ ನೋಡಿ ಫ್ರೆಂಡ್ಸ್, ಈಗ ಅದು ಓಪನ್ ಆಗುತ್ತೆ, ಅಂದರೆ ಲೋಡ್ ಆಗ್ತಾ ಇದೆ. ಅದು ಕೂಡ ತೋರಿಸ್ತೀನಿ ಹೇಗೆ ಅಂತ. ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಕ್ಯಾನ್ ಆದ ತಕ್ಷಣ ಇಲ್ಲಿ ಕಂಪ್ಯೂಟರ್ದಲ್ಲಿ ಲೋಡ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಅಲ್ಲಿ 100% ಆದ ತಕ್ಷಣ ಇಲ್ಲಿ ನಿಮಗೆ ಚಾಟ್ ಮಾಡಲಿಕ್ಕೆ ಮೊಬೈಲ್ದಲ್ಲಿ ಹೇಗೆ ನಂಬರ್ಸು ಅಥವಾ ಅವರ ಹೆಸರು ಬರ್ತಾವೋ ಅದೇ ಥರ ಇಲ್ಲಿ ನಿಮಗೆ ಕಂಪ್ಯೂಟರ್ದಲ್ಲಿಯೂ ಕೂಡ ಕಾಣ್ತಿದೆ. ನೀವು ಇಲ್ಲಿಯೂ ಚಾಟ್ ಮಾಡ್ಬೋದು, ಸ್ಟೇಟಸ್ ನೋಡ್ಬೋದು ಮತ್ತು ಬೇರೆದವರಿಗೆ ಮೆಸೇಜು ಕಳಿಸ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.